ಭಟ್ಕಳದ ಅಳ್ವೆಕೋಡಿ ಬಂದರು ಹತ್ತಿರ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ದೋಣಿ ಪಲ್ಟಿ, ಇಬ್ಬರ ರಕ್ಷಣೆ, 4 ಕಣ್ಮರೆ. ಮೀನುಗಾರಿಕೆಗೆ ತೆರಳಿದ್ದ ದೋಣಿಯೊಂದು ಸಮುದ್ರದ ಅಲೆಗೆ ಸಿಲುಕಿ ಪಲ್ಟಿಯಾಗಿ 4 ಮೀನುಗಾರರು ನಾಪತ್ತೆಯಾಗಿರುವ ಘಟನೆ ಬುಧವಾರ ಮಧ್ಯಾಹ್ನ ಅಂದಾಜು 3 ಗಂಟೆ ಸುಮಾರಿಗೆ ಭಟ್ಕಳ ತಾಲೂಕಿನ ಅಳ್ವೆಕೋಡಿ ಬಂದರು ಹತ್ತಿರ ಸಮುದ್ರದಲ್ಲಿ ನಡೆದಿದೆ. ಈ ಘಟನೆಯಲ್ಲಿ ಇಬ್ಬರನ್ನು ರಕ್ಷಣೆ ಮಾಡಿ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ರಕ್ಷಣೆಯಾದ ಮೀನುಗಾರರನ್ನು ದೋಣಿ ಮಾಲೀಕ ಮನೋಹರ್ ಮೊಗೇರಾ ಹಾಗೂ ಬೆಳ್ಳಿ ಮೂಲದ ರಾಮ ಕಾರ್ವಿ ಎಂದು ತಿಳಿದು ಬಂದಿದೆ. ನಾಪತ್ತೆಯಾದ ಮೀನುಗಾರರನ್ನು ರಾಮಕೃಷ್ಣ ಮೊಗೇರಾ, ಸತೀಶ್ ಮೊಗೇರಾ, ಗಣೇಶ್ ಮೊಗೇರಾ, ನಿಶ್ಚಿತ ಮೊಗೇರಾ ಎಂದು ತಿಳಿದು ಬಂದಿದೆ. ಇವರೆಲ್ಲರೂ ಬುಧವಾರ ಮಧ್ಯಾಹ್ನ ಅಳ್ವೆಕೋಡಿ ಬಂದರು ಮೂಲಕ ಮಹಾಸತಿ ಗಿಲ್ನಟ್ ದೋಣಿಯಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ಸಮುದ್ರದ ಅಲೆಗೆ ಸಿಲುಕಿ ದೋಣಿ ಮುಳುಗಡೆಯಾಗಿದೆ. ಈ ವೇಳೆ ಇಬ್ಬರನ್ನು ರಕ್ಷಣೆ ಮಾಡಲಾಗಿದ್ದು 4 ನಾಪತ್ತೆಯಾಗಿದ್ದಾರೆ. ರಕ್ಷಣೆಯಾದ ಇಬ್ಬರನ್ನು ಕರಾವಳಿ ಕಾವಲು ಪಡೆಯ ಪಿಎಸ್ಐ ವೀಣಾ ಚಿತ್ರಾಪುರ ಅವರು ತಮ್ಮ ವಾಹನದ ಮೂಲಕ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಎಲ್ಲ ಆಗ್ತಿಲ್ಲ, ಅಲ್ಲೇ ಬಿದ್ದದ ಇಂಜನ್ ಕಲ್ಲೊಳಗದ ಏನು ತೊಂದರೆ ಇಲ್ಲ, ಅಲ್ಲೇ ಇರ್ತದೆ. ಈಗ ಇದ್ರು ಬಂತಂದ ಹೇಳಕ್ ಅವ್ರು ದೋಣಿ ಬಿಡುಕಾಗಲ್ಲ ಬೋಟೆ ಇದು ಮಾಡ್ಬೇಕು, ಒಂದು ದೋಣಿಗೆ ಆಗೋದಿಲ್ಲ ಸರ್. ನಾನು ಇಲ್ಲೇ ಕೊಡಿ ಮೇಲೆ ಬಂದ ದೋಣಿ ಕೊಡಿ ಮೇಲೆ ಒಂದು ದೋಣಿ ಮುಗಿಸ್ತಾರೆ. ಕಡುಪು